ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಗ್ರ್ಯಾಂಡ್ ಡಿಸೈನ್ ಇದು, ತುಂಬ ಚೆನ್ನಾಗಿದೆ. ದೊಡ್ಡ ಡಿಸೈನ್, ಸ್ವಲ್ಪ ಗ್ರ್ಯಾಂಡ್ ಆಗಿದೆ, ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ 6 ಎಳೆ ದಾರ, 10 ನಂಬರ್ ಕ್ರೋಶೆ ಹುಕ್ಕು 0.75 mm. ಆಮೇಲೆ ಈ ಥರದ ಬೀಡ್ಸ್ ಉಪಯೋಗಿಸ್ತಾ ಇದ್ದೀನಿ ನಾನು. ಬೀಡ್ಸ್ ಇದು ಆರ್ಚ್ ಮಧ್ಯಕ್ಕೆ ಹಾಕೋಕ್ಕೆ, ಆರ್ಚ್ಗೆ. ಅದಲ್ಲದೆ ಒಂದು ಸ್ಮಾಲ್ ಗೋಲ್ಡನ್ ಬೀಡ್ ಉಪಯೋಗಿಸ್ತೀನಿ. ಹೊಸ ಡಿಸೈನು ಚೆನ್ನಾಗಿದೆ, ತುಂಬ ಗ್ರ್ಯಾಂಡ್ ಆಗಿದೆ. ಇದು ಎಲಿಗೆಂಟ್ ಆಗಿದೆ. ಫಸ್ಟ್ ದಾರ ಲಾಕ್ ಮಾಡಿ, ಈ ಥರ ಡಬಲ್ ಲಾಕ್ ಮಾಡ್ತೀನಿ ನಾನು ಯಾವಾಗಲೂ. ಫಸ್ಟು 4 ಚೈನ್ ಹಾಕ್ತಾ ಇದ್ದೀನಿ. 4 3 ನೀವು ಕುಚ್ಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನೀಗ 4 ಹಾಕ್ತಾ ಇದ್ದೀನಿ, ಯಾಕಂದರೆ ಮುಂದೇನು 4ರ ಸೆಟ್ ಹಾಕ್ತೀನಿ, ನಿಮಗೆ ಕನ್ಫ್ಯೂಸ್ ಆಗೋದು ಬೇಡ ಅಂತ 4 ಹಾಕ್ತಾ ಇದ್ದೀನಿ. 1 3 1 4 ಎಲ್ಲ ಆಗೋದು ಬೇಡ ಅಂತ. ಈಗ 2 ಸಾರಿ 4 ಚೈನು, ಬಟ್ಟೆಗೆ ಲಾಕ್ 1 2 3 4. ಇದು ಬಟ್ಟೆಗೆ ಲಾಕ್. ಅಂದರೆ 4 ಚೈನು 3 ಸಾರಿ 4 ಚೈನ್. ಇದು ಡಬಲ್ ಆರ್ಚ್ ಕುಚ್ಚು ಬೇಸ್. ಈ ಫಸ್ಟ್ ಕುಚ್ಚಿಗೆ 3 ಚೈನ್ ಹಾಕೋಬೋದು, 3 4 4 ಆಗುತ್ತೆ. ನಿಮಗೆ ನೆನಪಿಟ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ನಾನು ಕುಚ್ಚಿಗೂ 4 ಚೈನ್ ಹಾಕ್ಕೊಂಡಿದ್ದೀನಿ, ನಿಮಗೆ ಸುಲಭ ಆಗೋಕ್ಕೆ. ಈಗ ಇಲ್ಲಿ ಬೀಡ್ಸ್ ಸೇರಿಸ್ತಾ ಇದ್ದೀನಿ. ಈ ಥರ ಬೀಡ್ಸ್ ಸೇರಿಸ್ಬಿಟ್ಟು ಲಾಕ್ ಮಾಡಿ, ಬಟ್ಟೆಗೆ ಸೇರಿಸಿ ಇಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಆಮೇಲೆ 5 ಸಾರಿ 4 ಚೈನು. ನಿಮ್ಗೆ ಗೊತ್ತಿದೆ ಡಬಲ್ ಆರ್ಚ್ ಕುಚ್ಚು ಬೇಸು, ಮೊನ್ನೆನೂ ಮಾಡಿದ್ದೀನಿ. ನನ್ನ ಎಲ್ಲ ಡಬಲ್ ಆರ್ಚ್ ಕುಚ್ಚುಗಳಲ್ಲೂ ಇದೇ ಬೇಸ್ ಇರುತ್ತೆ. ನೀವು ಹೊಸಬ್ರಾಗಿದ್ದರೆ ಇನ್ನೊಂದು ಸಾರಿ ನೋಡ್ಕೊಳ್ಳಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಗೊತ್ತಾಗತ್ತೆ. ನನ್ನ ಡಿಸೈನ್ಗಳು ನಿಮಗೆ ಸಜೆಸ್ಟ್ ಆಗುತ್ತೆ, ನೋಡ್ತಾ ಇರಿ, ಗೊತ್ತಾಗತ್ತೆ. ಈ ಥರ 4 ಚೈನು 5 ಸಾರಿ ಮಾಡ್ಕೋಬೇಕು. 4 4 4 5 ಬ್ಲಾಕ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಮಾತ್ರ 3 ಬ್ಲಾಕು, ಎಂಡಿಂಗು 3 ಬ್ಲಾಕು. ತೋರಿಸ್ತೀನಿ ನೆಕ್ಸ್ಟ್ ಸ್ಟೆಪ್ಪು. ನೋಡಿ, ಈ ಸ್ಟೆಪ್ ಈ ಥರ ಕಂಪ್ಲೀಟ್ ಮಾಡಿದ್ದೀನಿ. ಕೊನೆಯಲ್ಲಿ 3 ಸಾರಿ 4 ಚೈನ್ ಹಾಕಿ ದಾರ ಕಟ್ ಮಾಡಿದ್ದೀನಿ. 2 ಸಾರಿ 3 ಸಾರಿ 3 ಬ್ಲಾಕ್ ಮಾಡಿದ್ದೀನಿ 4 ಚೈನಿಂದು. ಆಮೇಲೆ 2 ಚೈನ್ ಹಾಕಿ ದಾರ ಕಟ್ ಮಾಡಿರೋದಿಲ್ಲಿ. ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ 3 ಸಾರಿ 3 ಬ್ಲಾಕು, ಮಧ್ಯದಲ್ಲೆಲ್ಲ 5 ಬ್ಲಾಕು. ಈಗ ಅದೇ ದಾರನ ಮತ್ತೆ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ನೋಡಿ, ಇಲ್ಲಿ ಈ ಲಾಕಲ್ಲಿ ಸೇರಿಸ್ಕೊಳ್ಳಿ. ಸ್ಟಾರ್ಟಿಂಗ್ ಲಾಕ್ ಮಾಡಿದ್ದೀರಲ್ವ, ಅಲ್ಲೇ ಡಬಲ್ ಲಾಕ್ ಮಾಡಿ ಸೇರಿಸ್ತಾ ಇದ್ದೀನಿ. ನಾನು ಯಾವಾಗಲೂ ಸ್ಟಾರ್ಟಿಂಗು ಅಥವಾ ಲಾಕ್ ಮಾಡೋಲ್ಲಿ ಡಬಲ್ ಲಾಕ್ ಮಾಡ್ತೀನಿ, ಅದು ಸೇಫ್ ಆಗಿರುತ್ತೆ, ಏನಾಗಲ್ಲ. ಫಸ್ಟು 4 ಚೈನ್ ಮಾಡಿ ಇದನ್ನು ಈ ಲಾಕಲ್ಲೇ ಲಾಕ್ ಮಾಡ್ಕೊಳ್ಳಿ, ಸೇರಿಸ್ಕೊಳ್ಳಿ. ಅಂದರೆ ನೀವು ಬಟ್ಟೆಗೆ ಲಾಕ್ ಮಾಡೋದು ಬೇಡ, ಲಾಕಿನ ಒಳಗಡೆ ಲಾಕ್ ಮಾಡಿ. ಮತ್ತು ನೆಕ್ಸ್ಟ್ 4 ಚೈನು ಅದೇ ಥರ ಮಾಡಿಕೊಂಡು ಇಲ್ಲಿ ಈ ಲಾಕಲ್ಲಿ ಸೇರಿಸ್ಕೊಳ್ಳಿ. ಈಗ ಈ ಬೀಟ್ ಪಕ್ಕ 4 ಚೈನ್ ಇದೆಯಲ್ವ, ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ ಬೀಡ್ ಹಿಂದ್ಗಡೆ ದಾರ ಬಂದಿರುತ್ತೆ ನೋಡಿ, ಲಾಕ್ ಮಾಡಿರೋದ್ರಿಂದ ಇಲ್ಲಿ ನೋಡಿ, ಇಲ್ಲಿ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ದಾರ ತಂದು ಫಸ್ಟ್ 2, ಆಮೇಲೆ 2, ಆಮೇಲೆ 2, ಇನ್ನೊಂದು ಟ್ರಿಪಲ್ ಕ್ರೋಶೆ. 2 ಸಾರಿ ಹಿಂಗೆ ದಾರ ಸುಂದ್ಕೊಳ್ಳಿ, ಇಲ್ಲಿಂದ ತಗೊಂಬನ್ನಿ. ಫಸ್ಟ್ 2, ಆಮೇಲೆ 2, ಆಮೇಲೆ 2. ಈ ಥರ 2 ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. 2 ಟ್ರಿಪಲ್ ಕ್ರೋಶೆ ಆದಮೇಲೆ ಒಂದು ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಈ ಥರ ಸ್ಮಾಲ್ ಬೀಡ್ ಸೇರಿಸಿದ ಮೇಲೆ ಮತ್ತೆ 2 ಟ್ರಿಪಲ್ ಕ್ರೋಶೆ, 1 ಮತ್ತೆ 2, ಇನ್ನೊಂದು ಸಾರಿ 2 ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು. 2 ಇನ್ನು ಸ್ಮಾಲ್ ಬೀಡ್ ಒಂದು, ಈ ಥರ ಸ್ಮಾಲ್ ಬೀಡ್ ಸೇರಿಸಿ ಆಮೇಲೆ ಮತ್ತೆ ಟ್ರಿಪಲ್ ಕ್ರೋಶೆ 2 ಟ್ರಿಪಲ್ ಕ್ರೋಶೆ, 1 ಬೀಡ್, 2 ಟ್ರಿಪಲ್ ಕ್ರೋಶೆ, 1 ಬೀಡ್, ಈ ಥರ ಸೇರಿಸ್ತಾ ಇದ್ದೀನಿ. ಈ ಥರ ಬೀಡ್ ಸೇರಿಸಿ ಆದಮೇಲೆ ಟ್ರಿಪಲ್ ಕ್ರೋಶೆ 2,
ಈ ಥರ 2 ಸಾರಿ ದಾರ ಸುಂದ್ಕೊಳ್ಳಿ. ಈ ಬೀಡು ಈ ದಾರದ ಒಳಗಡೆಯಿಂದ ಹಿಂಗೆ ಹುಕ್ ತಗೊಂಡೋಗಿ ದಾರ ತೊಗೊಂಬನ್ನಿ. ಇಲ್ಲಿ 4 ಲೂಪ್ ಆಗುತ್ತೆ. ಇಲ್ಲಿಂದ ದಾರ ತಂದು ಫಸ್ಟಿನ 2 ಲೂಪನ್ನು ಒಂದು ಮಾಡಿ, 3 ಉಳಿಯತ್ತೆ. ಮತ್ತೆ ದಾರ ತಗೊಂಡು ಮತ್ತೆರಡು ಮತ್ತೆರಡು ಈ ಥರ 2 ಆಯಿತು. ಈಗ ಬೀಡ್ ಮತ್ತೆರಡು ಟ್ರಿಪಲ್ ಕ್ರೋಶೆ, ಪೂರ್ತಿ ಆರ್ಚು ಇದೇ ಥರ. ಈ ಥರ ಪೂರ್ತಿ ಆರ್ಚ್ ಮಾಡ್ಕೋಬೇಕು. ಈ ಥರ 6 ಬೀಡ್ಸ್ ಹಾಕಿದ್ದೀನಿ. ಟ್ರಿಪಲ್ ಕ್ರೋಶೆ ಆದಮೇಲೆ ಇದನ್ನು ಇಲ್ಲಿ ಈ 4 ಚೈನ್ ಇದೆಯಲ್ವ ಇಲ್ಲಿ ಲಾಕ್ ಮಾಡಿ. ಬೀಡ್ನ ಈ ಕಡೆ 4 ಚೈನಲ್ಲಿ ನೋಡಿ, ಈ ಕಡೆ ಬೀಡ್ನ ಈ ಕಡೆ ಇದೆಯಲ್ವ ಇಲ್ಲಿ ಲಾಕ್ ಮಾಡಿ. ಆಮೇಲೆ ಒಂದು ಸಿಂಗಲ್ ಕ್ರೋಶಲ್ಲಿ ಹಾಕ್ಕೊಂಡು ಇಲ್ಲಿ ಲಾಕಲ್ಲಿ ಲಾಕ್ ಮಾಡಿ. ಜಾಗ ಇಲ್ಲ ಅಂದರೆ ಸಿಂಗಲ್ ಕ್ರೋಶೆ ಹಾಕಬೇಕಾಗಿಲ್ಲ, ಹಾಗೆ ಲಾಕ್ ಮಾಡಿ. ಈ ಥರ ಆರ್ಚ್ಗಳು ಬರುತ್ತೆ. ಮತ್ತು ಇಲ್ಲೆಲ್ಲ 4 ಚೈನ್ ಹಾಗೆ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಿದೆಯಲ್ವ ಡಬಲ್ ಆರ್ಚ್ ಕುಚ್ಚು ನಾನು ಮೊದಲೆಲ್ಲ ಮಾಡಿದ್ದೀನಿ, ನೋಡಿದ್ದೀರಲ್ವ ನನ್ನ ಚಾನಲಲ್ಲಿ. ಒಂದು ಸರಿ ಗಮನಿಸ್ಕೊಳ್ಳಿ. ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ, ಗೊತ್ತಾಗತ್ತೆ ನಿಮಗೆ, ಬರುತ್ತೆ ಇದೆಲ್ಲ ಸಜೆಸ್ಟ್ ಆಗುತ್ತೆ. ಯಾವಾಗಲೂ ನಾನು ಇದನ್ನೇ ಮಾಡೋದು. ಈಸಿ ಮೆಥಡ್ ಇದು, ನಿಮಗೆ ಕನ್ಫ್ಯೂಸ್ ಆಗೋದೇ ಇಲ್ಲ. ಇಲ್ಲಿ ಬೀಡ್ ಪಕ್ಕದ 4 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಇನ್ನು ಬೀಡ್ ಹಿಂದಿನ ದಾರದಲ್ಲಿ ಆರ್ಚ್ ಮಾಡ್ಕೊಳ್ಳಿ. ಇಲ್ಲಿ ಬೀಡ್ನ ಈ ಕಡೆ 4 ಚೈನಲ್ಲಿ ಲಾಕ್ ಮಾಡಿ, ಈ ಲಾಕಲ್ಲಿ ಲಾಕ್ ಮಾಡಿ. ಜಾಗ ಇದ್ರೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಆಮೇಲೆ 4 ಚೈನ್ಗಳು ಹಾಗೆ ಅದೇ ಥರ ಮಾಡ್ಕೊಂಡು ಹೋಗೋದು. ಇದರಲ್ಲಿ ಕನ್ಫ್ಯೂಸ್ ಆಗೋದೇನಿಲ್ಲ ನೋಡಿ, ಈಸಿ ಮೆಥಡ್. ತೋರಿಸ್ತೀನಿ ಪೂರ್ತಿ ಮಾಡಿ. ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ, ಆರ್ಚ್ಗಳು ಮಾಡಿ. ಈಗ ಎಂಡಿಗೆ ಬಂದಿದ್ದೀನಿ. ಇಲ್ಲಿ ಲಾಕ್ ಆದಮೇಲೆ ಈಗ ಒಂದು ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ ಬ್ಯಾಕ್ ಸೈಡಿಗೆ ಬನ್ನಿ, ಸೀರೆ ಬ್ಯಾಕ್ ಸೈಡ್ಗೆ. ಇಲ್ಲಿ ಈಗ ಫಸ್ಟ್ 4 ಚೈನ್ ಇದೆಯಲ್ವ ಅದನ್ನು ಹಾಗೆ ಮಾಡ್ಕೊಳ್ಳಿ. ಅದನ್ನು ಇಲ್ಲಿ ಲಾಕಲ್ಲಿ ಲಾಕ್ ಮಾಡಿ. ನೆಕ್ಸ್ಟ್ 4 ಚೈನು ಹಾಗೆ ಮಾಡ್ಕೊಳ್ಳಿ. ಅದನ್ನು ಇಲ್ಲಿ ಈ ಲಾಕಲ್ಲಿ ಲಾಕ್ ಮಾಡಿ. ಈಗ ಇಲ್ಲಿ ಬೀಡಾದ್ಮೇಲೆ 2 ಟ್ರಿಪಲ್ ಕ್ರೋಶೆ ಇದೆಯಲ್ವ, ಇಲ್ಲಿ ಈ 2 ಟ್ರಿಪಲ್ ಕ್ರೋಶೆಯಲ್ಲಿ ಫಸ್ಟ್ ಟ್ರಿಪಲ್ ಕ್ರೋಶೆಯಲ್ಲಿ ಈ ಥರ ಲಾಕ್ ಮಾಡ್ಕೊಳ್ಳಿ, ಒಂದು ಸಿಂಗಲ್ ಕ್ರೋಶೆ ಹಾಕಿ. ಮತ್ತು ಈ ಬೀಡ್ ಸುತ್ತಲೂ ಚೈನ್ ಅಂದರೆ 3 ಚೈನ್ ಸಾಕಾಗುತ್ತೆ. 3 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಟ್ರಿಪಲ್ ಕ್ರೋಶೆಯಲ್ಲಿ ಇಲ್ಲಿ ಲಾಕ್ ಮಾಡಿ ಬೀಡ್ನ ಈ ಕಡೆ. ಮತ್ತೆ 3 ಚೈನು, ಅದರ ನೆಕ್ಸ್ಟ್ ಬೀಡ್ನ ಈ ಕಡೆ ಟ್ರಿಪಲ್ ಕ್ರೋಶೆಯಲ್ಲಿ ಹೀಗೆ 3 ಚೈನ್ ಮಾಡಿಕೊಂಡು ಲಾಕ್ ಮಾಡಿ. ಪ್ರತಿ ಬೀಡ್ನ ಸುತ್ತಲೂ 3 ಚೈನು, 1 2 3 ಇಲ್ಲಿ. ಇದನ್ನು ನೆಕ್ಸ್ಟು ಈ ಟ್ರಿಪಲ್ ಕ್ರೋಶೆಯಲ್ಲಿ ಲಾಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಈ ಲಾಕಲ್ಲಿ ಲಾಕ್ ಮಾಡಿ. 3 ಚೈನ್ ಲಾಕ್ ಇದೆಯಲ್ವ ಇಲ್ಲಿ ಈ ಲಾಕಲ್ಲಿ ಲಾಕ್ ಮಾಡಿ. ಈ ಥರ ಬ್ಯಾಕ್ ಸೈಡಿಂದ ಚೈನ್ಗಳನ್ನು ಹಾಕ್ಕೊಂಡು ಬಂದಿದ್ದೀನಿ. ಆರ್ಚ್ ಕಂಪ್ಲೀಟ್ ಮಾಡಿ ಬ್ಯಾಕ್ ಸೈಡಿಂದಲೇ ಇಲ್ಲಿ ಕಂಪ್ಲೀಟ್ ಮಾಡಿ ದಾರ ಕಟ್ ಮಾಡಿದ್ದೀನಿ ಗ್ರೀನ್ ಕಲರ್ ಬ್ಯಾಕ್ ಸೈಡಿಂದ. ಈಗ ಫ್ರಂಟ್ ಸೈಡಿಗೆ ಬನ್ನಿ. ಸ್ಟಾರ್ಟಿಂಗಲ್ಲಿ ದಾರ ಸೇರಿಸ್ಕೊಳ್ಳಿ. ರೆಡ್, ಈಗ ಬೇರೆ ಕಲರ್ ದಾರ ಸೇರಿಸ್ಕೊಂಡಿದ್ದೀನಿ, ರೆಡ್ ಕಲರು. ಈ ಥರ ದಾರ ಸೇರಿಸ್ಕೊಂಡ್ಮೇಲೆ ಫಸ್ಟ್ 4 ಚೈನು ಕುಚ್ಚಿಗೆ ಹಾಗೆ ಮಾಡ್ಕೊಳ್ಳಿ. ಇದನ್ನು ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ 4 ಚೈನ್ ಇದೆಯಲ್ವ, ಇಲ್ಲಿ 1 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈಗ ಇಲ್ಲಿಂದ ಈ ಬೀಡ್ನ ಹಿಂದುಗಡೆ 3 ಚೈನ್ ಹಾಕಿದ್ದೀರಲ್ವ,
ಇಲ್ಲಿ ಈ ಫಸ್ಟ್ ಬೀಡ್ನ ಹಿಂದ್ಗಡೆ ಒಂದು ಡಬಲ್ ಕ್ರೋಶೆ, ಒಂದು ಸ್ಮಾಲ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ, ಮತ್ತು ಒಂದು ಸ್ಮಾಲ್ ಬೀಡ್ ಸೇರಿಸಿ. ಈ ಥರ ಸ್ಮಾಲ್ ಬೀಡ್. ಇದಾದಮೇಲೆ ಮತ್ತೆ ಅದೇ 3 ಚೈನಲ್ಲಿ ಇನ್ನೊಂದು ಡಬಲ್ ಕ್ರೋಶೆ, ಮತ್ತೊಂದು ಸ್ಮಾಲ್ ಬೀಡ್, ಮತ್ತು ಇನ್ನೊಂದು ಡಬಲ್ ಕ್ರೋಶೆ, ಮತ್ತು ಒಂದು ಸ್ಮಾಲ್ ಬೀಡ್. ಅದೇ 3 ಚೈನಲ್ಲಿ ಫಸ್ಟ್ ಬೀಡ್ನ ಹಿಂದುಗಡೆ ಇರೋ 3 ಚೈನಲ್ಲಿ ಇನ್ನೊಂದು ಡಬಲ್ ಕ್ರೋಶೆ. ಈ ಥರ 3 ಬೀಡ್ 4 ಡಬಲ್ ಕ್ರೋಶೆ ಬರುತ್ತೆ. ಈ ಥರ ಮಾಡ್ಕೊಳ್ಳಿ. ಇದನ್ನು ನೆಕ್ಸ್ಟ್ ಬೀಡ್ ಹಿಂದುಗಡೆ ಇರೋ 3 ಚೈನ್ ಇದೆಯಲ್ವಾ, ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಇಲ್ಲಿಂದ ಅದರ ನೆಕ್ಸ್ಟ್ 3 ಚೈನಲ್ಲಿ ಇದೇ ಥರ ಡಬಲ್ ಕ್ರೋಶೆ, ಬೀಡ್, ಮತ್ತೆ ಡಬಲ್ ಕ್ರೋಶೆ, ಬೀಡ್, ಮತ್ತೆ ಡಬಲ್ ಕ್ರೋಶೆ, ಬೀಡ್, ಮತ್ತೆ ಇನ್ನೊಂದು ಡಬಲ್ ಕ್ರೋಶೆ. ಪುಟ್ಟು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಪುಟ್ಟದಾಗಿ 3 ಬೀಡ್ಸು, ಒಂದು ಡಬಲ್ ಕ್ರೋಶೆ, 4 ಡಬಲ್ ಕ್ರೋಶೆ ಬರುತ್ತೆ. ನೆಕ್ಸ್ಟ್ ಬೀಡ್ ಹಿಂದ್ಗಡೆ ಅದನ್ನು ಲಾಕ್ ಮಾಡಿ. ಅದರ ನೆಕ್ಸ್ಟ್ ಬೀಡ್ ಹಿಂದ್ಗಡೆ ಈ ಥರ ಡಬಲ್ ಕ್ರೋಶೆ, ಬೀಡ್, ಡಬಲ್ ಕ್ರೋಶೆ, ಬೀಡ್, ಇನ್ನೊಂದು ಡಬಲ್ ಕ್ರೋಶೆ, ಬೀಡ್, ಇನ್ನೊಂದು ಡಬಲ್ ಕ್ರೋಶೆ. ಇನ್ನು ನೆಕ್ಸ್ಟು ಈ ಬೀಡ್ ಹಿಂದ್ಗಡೆ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ ಡಿಸೈನು. ಈಗ ನೆಕ್ಸ್ಟ್ ಇದನ್ನು ಇಲ್ಲಿ ಈ 4 ಚೈನಲ್ಲಿ ಲಾಕ್ ಮಾಡಿ. ಮತ್ತು 2 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಲಾಕಲ್ಲಿ ಲಾಕ್ ಮಾಡಿ. ಮತ್ತು ಇಲ್ಲಿ 4 ಚೈನ್ ಹಾಕಿ ಇಲ್ಲಿನೂ ಅಷ್ಟೇ 2 ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಈ ಫಸ್ಟ್ ಬೀಡ್ನ ಹಿಂದ್ಗಡೆ 3 ಬೀಡ್ಸು ಮತ್ತು 4 ಡಬಲ್ ಕ್ರೋಶೆ ಬರುತ್ತಾರೆ. ಡಬಲ್ ಕ್ರೋಶೆ ಬೀಡು ಹಾಕ್ಕೊಳ್ಳಿ. ನೆಕ್ಸ್ಟ್ ಬೀಡ್ ಹಿಂದ್ಗಡೆ ಲಾಕ್, ಅದ್ರ ನೆಕ್ಸ್ಟ್ ಬೀಡ್ ಹಿಂದ್ಗಡೆ ಆರ್ಚ್, ಅದರ ನೆಕ್ಸ್ಟ್ ಲಾಕು, ಅದ್ರ ನೆಕ್ಸ್ಟ್ ಆರ್ಚ್, ಅದ್ರ ನೆಕ್ಸ್ಟ್ ಲಾಕ್. ಈ ಥರ ಬರುತ್ತೆ. ತೋರಿಸ್ತೀನಿ ನೆಕ್ಸ್ಟ್ ಸ್ಟೆಪ್. ಈ ಥರ ಈ ಲೈನ್ಗಳು ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಆರ್ಚ್ ಈ ಥರ ಬರುತ್ತೆ. ಈಗ ಬೇರೆ ಕಲರ್ ದಾರ, ಅಲ್ಲಿ ದಾರ ಕಟ್ ಮಾಡಿದ್ದೀನಿ, ಬೇರೆ ಕಲರ್ ದಾರ ಇಲ್ಲಿ ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ 4 ಚೈನು, ಇದನ್ನು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಇಲ್ಲಿ ನೀವು 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ನೀವು ಆರ್ಚ್ ಶುರು ಮಾಡಿರೋದಲ್ವ ಮೊದಲಿನ ರೂಲಲ್ಲಿ, ಮೊದಲಿನ ಸರಿ ಇದು. ಇಲ್ಲಿ ಬೀಡ್ ಪಕ್ಕನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈಗ 2 ಚೈನು, ಬೀಡ್ನ ಈ ಕಡೆ ಲಾಕ್, ಮತ್ತೆ 2 ಚೈನು, ನೆಕ್ಸ್ಟ್ ಬೀಡ್ ಈ ಕಡೆ ಲಾಕ್, ಮತ್ತೆ 2 ಚೈನು, ನೆಕ್ಸ್ಟ್ ಇದರ ಈ ಕಡೆ ಇಲ್ಲಿ ಈ ಲಾಕ್ ಇದೆಯಲ್ವ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಈ ಬೀಡ್ ಪಕ್ಕನೂ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ನೆಕ್ಸ್ಟು ಮತ್ತು 2 ಚೈನು, ಬೀಡ್ನ ಈ ಕಡೆ ಲಾಕ್. ಇದೇ ಥರ ಪೂರ್ತಿ ಆರ್ಚು. ನೆಕ್ಸ್ಟ್ ಇಲ್ಲಿ ಈ ಲಾಕಲ್ಲಿ ಲಾಕ್. ನೆಕ್ಸ್ಟು ಇಲ್ಲಿ ಲಾಕ್ಗಳಿದೆಯಲ್ವ, ಸಿಂಗಲ್ ಕ್ರೋಶೆ ಇದೆಯಲ್ವ, ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡು
ಲಾಕಲ್ಲಿ ಲಾಕ್. ಈ ಥರ ಬರುತ್ತೆ ಇದು ನೋಡಿ. ಪೂರ್ತಿ ಮಾಡಿ ತೋರಿಸ್ತೀನಿ. ಈ ಥರ ಈ ಚೈನ್ಗಳು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ, ಬೀಡ್ಸ್ಗಳ ಹಿಂದ್ಗಡೆ ಎಲ್ಲ ಈ ಥರ ಇಷ್ಟೇ ಬೇಕಾದ್ರೂ ಮಾಡಿಕೊಂಡು ಸ್ಟಾಪ್ ಮಾಡ್ಕೋಬೋದು ನೀವು. ನಾನು ಇನ್ನೊಂದು ಸ್ಟೆಪ್ ಮಾಡ್ತೀನಿ, ಸ್ವಲ್ಪ ದೊಡ್ಡದು ಆದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ತುಂಬ ದೊಡ್ಡ ಡಿಸೈನ್ ಇದು, ಬ್ರೈಡಲ್ ಸಾರಿ ಕುಚ್ಚು ಡಿಸೈನು. ಸ್ವಲ್ಪ ಸ್ಟೆಪ್ಗಳು ಜಾಸ್ತಿ ಇದೆ, 5-6 ಸ್ಟೆಪ್ಗಳಿದೆ ನೋಡಿ. ಇಲ್ಲಿ 5 ಆಗಿದೆ ಈಗ, ಅಲ್ಲ 5 ಸ್ಟೆಪ್ಗಳಾಗಿದೆ ಈಗ. ಇದು 6ನೇ ಸ್ಟೆಪ್ಪು, 6th ರೌಂಡು. ಈ ಟಾಪ್ ಲೈನ್ ಇದೆಯಲ್ವ ಇಲ್ಲಿ ಮೇಲೆ ಲಾಸ್ಟಿಗೆ ಮಾಡಿದ್ದೀರಾ, ಆ ರೌಂಡಲ್ಲೇ ಲಾಕ್ ಮಾಡ್ಕೋಬೇಕು ನೀವು. ನೀವು ಇಲ್ಲಿ ಫಸ್ಟಲ್ಲಿ ಮಾಡಿದರೆ ಇಷ್ಟು ಜಾಗ ಉಳಿಯುತ್ತೆ, ಅಲ್ಲಿ ನಿಮಗೆ ಕಷ್ಟ ಆಗುತ್ತೆ. ಅದರಿಂದ 4 ಚೈನ್ ಮಾಡ್ಕೋಬೇಕು ಫಸ್ಟು ಕುಚ್ಚಿಗೆದು. ಇಲ್ಲಿ ಈ ಲಾಕಲ್ಲಿ ಲಾಕ್. ಈಗ ಈ ಬೀಡ್ಗಳ ಹಿಂದೆ ನೀವು ಚೈನ್ ಹಾಕಿದಿರಲ್ವ, 2 ಚೈನು, ಇಲ್ಲಿ ಸಿಂಗಲ್ ಕ್ರೋಶೆ ಮಾಡ್ತಾ ಬನ್ನಿ. 2 ಸಿಂಗಲ್ ಕ್ರೋಶೆ ಈ ಲಾಕಲ್ಲಿ ಲಾಕ್. ಆ ಚೈನ್ ಲಾಕ್ ಆಗಿದೆಯಲ್ವ ಅದೇ ಲಾಕಲ್ಲಿ ಲಾಕ್. ಮತ್ತೆ 2 ಸಿಂಗಲ್ ಕ್ರೋಶೆ, ನೆಕ್ಸ್ಟು ಲಾಕಲ್ಲಿ ಲಾಕ್. ಹಿಂಗೆ ಮಾಡ್ತಾ ಬನ್ನಿ. ಈ 2 ಬೀಡ್ನ ಹಿಂದ್ಗಡೆ ಇರೋ ಚೈನಲ್ಲಿ 2 ಚೈನ್ ಹಾಕಿರೋದಲ್ವ, 2 ಸಿಂಗಲ್ ಕ್ರೋಶೆ ಮಾಡಿ ಆ ಚೈನ್ ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಲಾಕ್ ಇದೆ ಅದರಲ್ಲೂ ಲಾಕ್ ಮಾಡ್ಕೊಳ್ಳಿ. ಎಲ್ಲೆಲ್ಲ ಲಾಕ್ ಇದೆಯೋ ಅಲ್ಲೆಲ್ಲ ಲಾಕ್ ಮಾಡ್ಕೊಳ್ಳಿ. ಚೈನಲ್ಲಿ ಸಿಂಗಲ್ ಕ್ರೋಶೆ 1 2 ಈ ಥರ ಮಾಡ್ಕೊಂಡು ಬನ್ನಿ. ನೆಕ್ಸ್ಟು ಈ ಲಾಕಲ್ಲಿ ಲಾಕ್ ನೋಡಿ. ಈ ಥರ ಆರ್ಚ್ ಬರುತ್ತೆ, ದೊಡ್ಡ ಆರ್ಚ್ ಆಗಿರುತ್ತೆ. ಆದರೆ ಬ್ರೈಡಲ್ ಸ್ಯಾರಿಗಳಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ವರ್ಕ್ ಜಾಸ್ತಿ ಇದೆ ಇದರಲ್ಲಿ, ನೀವು ರೇಟನ್ನು ತುಂಬಾ ಜಾಸ್ತಿ ಹೇಳ್ಬೋದು. ಯಾಕಂದರೆ ಇಷ್ಟು ಗ್ರ್ಯಾಂಡ್, ಇಷ್ಟು ವರ್ಕ್ ಇದೆ. 6 ಸ್ಟೆಪ್ ಒಂದು ಸೀರೆಗೆ ಹಾಕಬೇಕು ಅಂದ್ರೆ ಸ್ವಲ್ಪ ಟೈಮ್ ತಗೊಳತ್ತೆ, ಬೇಗ ಆಗಲ್ಲ ಇದು. 3 ರಿಂದ 4 ಗಂಟೆ ಬೇಕು. ಎಷ್ಟೇ ಪ್ರಾಕ್ಟೀಸ್ ಇದ್ರೂ ಅಷ್ಟು ಹೊತ್ತು ಕೂತ್ಕೊಂಡು ಮಾಡೋಕ್ಕಾಗಲ್ಲ. ಫುಲ್ಲು ಸೀರೆ ಇಷ್ಟು ದೊಡ್ಡ ಆರ್ಚು ಸ್ವಲ್ಪ ಟೈಮ್ ತಗೊಳುತ್ತೆ. ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ಮಾಡಿದರೆ. ಆರ್ಚ್ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬ್ರೈಡಲ್ ಸಾರಿಗೆ. ನೀವು ಮಾಡಿ ನೋಡಿ, ಸ್ವಲ್ಪ ವರ್ಕ್ ಜಾಸ್ತಿ ಆದ್ರೂ ಮಾಡೋದು ಚೆನ್ನಾಗಿ ಮಾಡಿದರೆ ಚೆನ್ನಾಗೇ ಕಾಣಿಸುತ್ತೆ ಇದು. ನೀವು ಇಲ್ಲಿ ಟ್ರಿಪಲ್ ಕ್ರೋಶೆ ಬೇಡ ಅಂದರೆ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಇದು ದೊಡ್ಡ ಇನ್ನೂ ಆರ್ಚ್ ದೊಡ್ಡದಾಗತ್ತೆ ಅಂತ ಅನಿಸಿದೆ, ಸ್ವಲ್ಪ ಚಿಕ್ಕದಾಗತ್ತೆ ಅವಾಗ ಡಬಲ್ ಕ್ರೋಶೆ ಮಾಡಿದರೆ. ಇಷ್ಟು ಉದ್ದ ಬರಲ್ಲ, ಆದರೆ ವರ್ಕ್ ಇಷ್ಟ ಇರುತ್ತೆ, 6 ಸ್ಟೆಪ್ಗಳು ಇರುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮಾಡಿ ನೋಡಿ, ಹಬ್ಬಗಳಿಗೆಲ್ಲ ಉಡೋಕ್ಕೆ ಗ್ರ್ಯಾಂಡ್ ಸ್ಯಾರಿಗಳಿದ್ದರೆ ಆ ಗ್ರ್ಯಾಂಡ್ ಸ್ಯಾರಿಗಳಿಗೆ ಇಂಥದ್ದನ್ನು ಮಾಡಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ. ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ನಿಮ್ಮ ಸೀರೆಗೆ ಮಾಡಿ ನೋಡಿ, ಹಬ್ಬದ ಸೀರೆಗಳಿಗೆ. ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಹೆಂಗೆ ಅನ್ನಿಸ್ತು ಅಂತ. ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗೋಣ. ಥ್ಯಾಂಕ್ ಯು.